मतदान। जिम्मेदार यहाँ हर नागरिक की यही तो है पहचान। अपने विवेक से उसे ही चुनोगे जिसमें न हो कोई खोट, तभी तो बढ़ेगा ये देवास हमारा बिना कोई रोक टोक। जब निकलोगे और दोगे अपना वोट, जब निकलोगे और दोगे अपना वोट, जब निकलोगे और दोगे अपना वोट, जब निकलोगे और दोगे अपना वोट। ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ. ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ. ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ. ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ. ಮತದಾನ ನಿಜ ಶ್ರಮದಾನ, ತಿಳಿಯೋಣ ನಾಡ ಉಳಿಸೋಣ, ನವ ಕನಸನ್ನು ಬಿತ್ತೋಣ. ಹಣಬಲದ ಮಿಷವನ್ನು ಬಲವಾಗಿಯೇ ತುಳಿಯೋಣ. ಜಾತಿಯಲ್ಲ ವ್ಯಕ್ತಿಯ ನೋಡಿ ವೋಟು ಚಲಾಯಿಸು, ಪಕ್ಷವಲ್ಲ ಪಂಚಾಯತಿಗೆ ಪ್ರಭುವನು ವಾರಿಸು. ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ. ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ. ಆಂಜನೇಯ ಈರಪ್ಪ ಫಾಸ್ಟಾಗಿ ಹೋಗುತ್ತೆ ನಾನು. लोकतंत्र का पावन ಆಂಜನೇಯ ಈರಪ್ಪ 10, ಮಣಿಕಂಠ ಸಣ್ಣ ಹನುಮಪ್ಪ 4, ಶ್ರೀಕಾಂತ್ ಪರಸಪ್ಪ 33, ಸೃಷ್ಟಿ ಮಹೇಶ್ 20, ಸೃಷ್ಟಿ ಸುರೇಶ್ 18, ಸೌಮ್ಯ ಮಂಜಪ್ಪ 4, ವಿಜಯಲಕ್ಷ್ಮಿ ಶರಣಪ್ಪ 7, ಕೃಷ್ಣ ಬೀರಪ್ಪ 39, ಫರ್ನಾಡ್ 9, ಅಯ್ಯಮ್ಮ 26, ಗಂಗಮ್ಮ 10, ಸರಿತಾ 7, ಮುತ್ತಣ್ಣ 20, ಪ್ರವೀಣ್ ತಿಪ್ಪಣ್ಣ 26. ನೋಟಕ್ಕೆ ಯಾರು ನಮ್ಗೆ ಇಷ್ಟ ಇಲ್ಲ ಅಂತಕ್ಕಂಥವ್ರು 22 ಓಟ್ಗಳನ್ನು ಹಾಕಿದ್ದೀರಿ. ಅಂದ್ರೆ ಮುಂದೆ ಕೂಡ ನೀವು ಹಿಂಗೆ ಮಾಡ್ತೀರೇನೋ? ಮಾಡಬಾರ್ದು. ಯಾಕೆಂದ್ರೆ ಯಾರಾದ್ರೂ ಒಬ್ಬ ಅಭ್ಯರ್ಥಿಗೆ ನಿಮ್ಮ ಓಟನ್ನ ಚಲಾಯಿಸ್ಬೇಕು, ಅದು ನಮ್ಮ ಹಕ್ಕು. ಹಾಗಾಗಿ ಎಲ್ಲರೂ ಕೂಡ ಓಟನ್ನ ಹಾಕಿ ನಿಮ್ಮ ಅಭ್ಯರ್ಥಿಗಳನ್ನ ಜಯಶಾಲಿ ಮಾಡಿದ್ದೀರಿ. ಓಟಿನ ಫಲಿತಾಂಶದ ಪ್ರಕಾರ ಅತ್ಯಂತ ಹೆಚ್ಚು ಓಟುಗಳನ್ನು ಪಡೆದಿರ್ತಕ್ಕಂಥ ಅಭ್ಯರ್ಥಿ ಕೃಷ್ಣ, ಎರಡನೆಯ ಅತಿ ಹೆಚ್ಚು ಮತಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿ ಶ್ರೀಕಾಂತ್ ಪರಸಪ್ಪ. ಇಬ್ಬರು ವಿದ್ಯಾರ್ಥಿಗಳಿಗೆ ತಾವೆಲ್ಲರೂ ಕೂಡ ಮತದಾನವನ್ನ ಕೊಟ್ಟಿದ್ದೀರಿ. ಅವರ ವತಿಯಿಂದ ತಮ್ಮೆಲ್ಲರೂ ಕೂಡ ಅಭಿನಂದನೆ. ಹಾಗೇನೆ ಈಗ ಮಂತ್ರಿಮಂಡಲದ ರಚನೆಯನ್ನು ಕೂಡ ಹೇಳ್ತೇವೆ. ಎಲ್ಲ ಇಲ್ಲಿ ಬಿಟ್ಕೊಡ್ಲಿಕ್ಕಂತ ಹೇಳಿಲ್ಲ. ಕೆಳಗೆ ಬಂದ್ರೆ ಎಲ್ಲ ಕೆಳಗೆ ಬಂದ್ರೆ ಕೆಳಗೆ ಬರ್ತಾ ಎಲ್ಲ ಕೆಳಗೆ ಬಂದ್ರೆ ಇಲ್ಲಿ ಏನಿಲ್ಲ ಮೇಲೆ ಇಲ್ಲ ಅಲ್ಲಿ ಕೆಳಗೆ ಬಿಟ್ಕೊಡ್ಲಿಲ್ಲ. ಸ್ಟೇಜಿನ ಮೇಲೆ ಸ್ಟೇಜಿನ ಮುಂದೆ ಬಿಡಬೇಕಿಲ್ಲ. लोकतंत्र की नींव का पत्थर है मतदान हमारा, ये पुख्ता तो रहे सलामत देश हमारा प्यारा। लोकतंत्र की नींव का पत्थर है मतदान हमारा, ये पुख्ता तो रहे सलामत देश हमारा प्यारा।
ನಾನು ಎಂಬ ಹೆಸರಿನ ನಾನು 2026-27ನೇ ಸಾಲಿನಲ್ಲಿ ನಡೆದ ಶಾಲಾ ಸಂಸತ್ ಚುನಾವಣೆಯಲ್ಲಿ ವಿದ್ಯಾರ್ಥಿಗಳ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದು ನನಗೆ ವಹಿಸಿಕೊಟ್ಟ ಪ್ರಧಾನಮಂತ್ರಿ ಆರೋಗ್ಯ ಮಂತ್ರಾಲಯ, ಪ್ರಧಾನಮಂತ್ರಿ ಪಕ್ಷ ಮಂತ್ರಿ, ಪ್ರವಾಸ ಮಂತ್ರಿ, ಶಿಕ್ಷಣ ಮಂತ್ರಿ, ಆಹಾರ ಮಂತ್ರಿ, ಕ್ರೀಡಾ ಮಂತ್ರಿ ಖಾತೆಯನ್ನು ಅತ್ಯಂತ ಸಮರ್ಥವಾಗಿ ಯಾವುದೇ ಭೇದ ಭಾವಕ್ಕೆ ಒಳಗಾಗದೆ ಪ್ರಾಮಾಣಿಕತೆಯಿಂದ ಹಾಗೂ ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸುತ್ತೇನೆಂದು ಮತ್ತು ಶಾಲೆಯ ಎಲ್ಲ ಕಾರ್ಯಕ್ರಮ ಹಾಗೂ ಚಟುವಟಿಕೆಗಳಲ್ಲಿ ಸ್ನೇಹಿತರ ಜೊತೆ ಸಕ್ರಿಯವಾಗಿ ಭಾಗವಹಿಸಿ ಶಾಲೆಗೆ ಕೀರ್ತಿ ತರುತ್ತೇನೆಂದು ದೇವರ ಹೆಸರಿನಲ್ಲಿ ಈ ಮೂಲಕ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ಜೈ ಹಿಂದ್.